ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಜೀನ್ಸ್ ಉದ್ಯಮ ಅಂದರೆ ಒಂದು ಬಹುದೊಡ್ಡ ಉದ್ಯಮ. ಸುಮಾರು 2 ಲಕ್ಷ ಜನ ಈ ಜೀನ್ಸ್ ಉದ್ಯಮದಿಂದ ಬದುಕ್ತಾರೆ ಅಂದರೆ ನೀವೇ ಅಂದಾಜು ಮಾಡ್ಕೊಳ್ಳ್ರಿ ಎಷ್ಟರ ಮಟ್ಟಿಗೆ ದೊಡ್ಡ ಉದ್ಯಮ ಅನ್ನೋದನ್ನು. ಈಗ ಈ ಜೀನ್ಸ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗಿದೆ. ನೀವು ನೋಡ್ಬೋದು, ನಾನೀಗ ಬಳ್ಳಾರಿಯ ಜೀನ್ಸ್ ವಾಷಿಂಗ್ ಘಟಕದಲ್ಲಿದ್ದೇನೆ. ಇವನ್ನೆಲ್ಲ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಜೀನ್ಸ್ ಉದ್ಯಮಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಇದಕ್ಕೆ ಕಾರಣ ಏನಂದರೆ ಪ್ರಮುಖವಾಗಿ ಕೇರಳದಲ್ಲಾದ ಭೂಕುಸಿತ, ಜೊತೆಗೆ ಕೇರಳದಲ್ಲಿ ಸುರಿತಾ ಇರತಕ್ಕಂಥ ಯಥೇಚ್ಛವಾದ ಮಳೆಯಿಂದಾಗಿ ಆ ಭಾಗದಲ್ಲಿರ್ತಕ್ಕಂಥ ಜನರು ಮಾಡಬೇಕಾದ ಹಬ್ಬಗಳನ್ನೆಲ್ಲವನ್ನು ಕೂಡ ಬಿಡ್ತಾ ಇದ್ದಾರೆ. ಯಾಕಂದರೆ ಕೇರಳ ಎಂಟೈರ್ ಅಂದರೆ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿ ಸುರಿತಾ ಇರತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ 400ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರ್ತಕ್ಕಂಥ ಘಟನೆಯಿಂದಾಗಿ ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅದಕ್ಕೂ ಇದಕ್ಕೂ ಏನಪ್ಪ ಲಿಂಕ್ ಅಂದರೆ, ಕೇರಳಕ್ಕೆ ಬಳ್ಳಾರಿಯಿಂದ ಸುಮಾರು 30%ನಷ್ಟು ಅಂದರೆ ಬಳ್ಳಾರಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಜೀನ್ಸ್ನಲ್ಲಿ 30%ನಷ್ಟು ಜೀನ್ಸ್ ಕೇರಳ ರಾಜ್ಯಕ್ಕೆ ಹೋಗ್ತಾ ಇತ್ತು. ಅದೆಲ್ಲವೂ ಕೂಡ ಈಗ ಸ್ಟಾಪ್ ಆಗಿದೆ. ಯಾಕಂದರೆ ಕೇರಳಕ್ಕೆ ಹೋಗಬೇಕಾದ ಜೀನ್ಸ್ ಏನಿದೆ ಅದು ಎಲ್ಲವೂ ಕೂಡ ಈಗ ಸ್ಟಾಪ್ ಆಗಿರ್ತಕ್ಕಂಥದ್ದು. ಅಲ್ಲಿಯ ಖರೀದಿದಾರರು ಬರ್ತಾ ಇಲ್ಲ, ಜೊತೆಗೆ ಏಜೆಂಟ್ರುಗಳು ಬರ್ತಾ ಇಲ್ಲ. ಅವರೆಲ್ಲರೂ ಕೂಡ ಮೊದಲು ಬಳ್ಳಾರಿಯಿಂದ ಜೀನ್ಸನ್ನು ಖರೀದಿ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲಿ ಪ್ರತಿನಿತ್ಯ 1 ಲಕ್ಷ ಪ್ಯಾಂಟ್ಗಳನ್ನು, ಜೀನ್ಸ್ ಪ್ಯಾಂಟ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಅದರಲ್ಲಿ 30% ಅಂದರೆ ತಿಂಗಳಿಗೆ ಸುಮಾರು 1.5 ಕೋಟಿಯಷ್ಟು ಜೀನ್ಸು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಆದರೆ ಈಗ ಅದರಲ್ಲಿ ಕೇರಳಕ್ಕೆ ಹೋಗಬೇಕಾದ ಅಂಶ ಈಗ ಕಡಿಮೆ ಆಗಿರ್ತಕ್ಕಂಥದ್ದು. ಚೆನ್ನೈ ಅಂದರೆ ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿದ್ದು ಬೇರೆ ಬೇರೆ ಭಾಗಗಳಿಗೆ ಕೂಡ ಹೋಗುತ್ತೆ. ಆದರೆ ಕೇರಳಕ್ಕೆ ಹೋಗ್ತಾ ಇರ್ತಕ್ಕಂಥ ಜೀನ್ಸ್ ಕ್ಲಾತ್ ಏನು ಪ್ಯಾಂಟ್ಗಳಿದೆ ಅವೆಲ್ಲವೂ ಕೂಡ ಈಗ ಉಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಮೊದಲೇ ಬೇರೆ ಬೇರೆ ಕಾರಣದಿಂದ ಜೀನ್ಸ್ ಉದ್ಯಮ ಒಂದು ರೀತಿಯಾಗಿ ಹೊಡೆತವನ್ನು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಈಗ ಮತ್ತೆ ಕೇರಳದಲ್ಲಿ ಆಗ್ತಾ ಇರ್ತಕ್ಕಂಥ ಇನ್ಸಿಡೆನ್ಸಿಂದ ಮತ್ತಷ್ಟು ಜೀನ್ಸ್ ಉದ್ಯಮಕ್ಕೆ ಸಂಕಷ್ಟ ಬಂದಿದೆ. ಈಗ ನನ್ನ ಜೊತೆ ಮಾತನಾಡೋಕ್ಕೆ ಬಳ್ಳಾರಿಯ ಜೀನ್ಸ್ ಉದ್ಯಮಿದಾರರು, ಜೊತೆಗೆ ಏನು ವಾಷಿಂಗ್ ಘಟಕದ ಮಾಲೀಕರು ಇದ್ದಾರೆ, ಅದರ ಘಟಕದ ಅಧ್ಯಕ್ಷರು ಕೂಡ ಇವರೇ ಆಗಿರ್ತಕ್ಕಂಥದ್ದು. ಅವ್ರನ್ನ ಮಾತನಾಡ್ತೀನಿ. ಸರ್, ಏನು ಹೇಳ್ತೀರಾ, ಇದು ಕೇರಳ ಇನ್ಸಿಡೆನ್ಸಿಂದ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾಯಿದೆ? ನಾನೀಗ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಅದರ ಹೊರತಾಗಿ ಏನು ಹೇಳ್ತೀರಾ ಸರ್? ಏನಿಲ್ಲ, ಇವಾಗ ಕೇರಳದ ಇನ್ಸಿಡೆಂಟು ಸಡನ್ನಾಗಿ ಯಾರಿಗೂ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅದಾಗಿದೆ. ಪ್ರಕೃತಿ ವಿಪಕ್ತಿ ಅದು. ಇವಾಗ ಅದರಿಂದ ನಮಗೆ ಏನು ಬಳ್ಳಾರಿನಲ್ಲಿ 1 ಲಕ್ಷ ಪ್ಯಾಂಟ್ ರೆಡಿ ಆಗ್ತಾವಂದರೆ 25,000 30,000 ಪ್ಯಾಂಟು ಆಲ್ಮೋಸ್ಟ್ ಆಲು ನಮಗೆ ಲಾಸ್ ಆಗಿದ್ದಂಗೆ. ಕೇರಳಕ್ಕೆ ಹೋಗೋದು ಒಂದು 25-30% ಹೋಗ್ತಿದ್ದು. ಇವಾಗ ಕೇರಳದಿಂದ ಪ್ರತಿನಿತ್ಯ ವರ್ತಕರು ಬರ್ತಿದ್ದರು, ಏಜೆಂಟ್ಗಳಿರ್ಬೋದು, ದಲಾರಿ ಇರ್ಬೋದು, ಆ ಥರ. ನಾವು ಸುತ್ತ ಕೇರಳಕ್ಕೂ ಭಾಳ 2-3 ಸಾರಿ ಹೋಗಿ ಬಂದಿದ್ವಿ. ಈ ಸಮಸ್ಯೆ ಆಗಿದ್ದ ನಂತರ ಅಲ್ಲಿ ಯಾವ ಪರಿಸ್ಥಿತಿ ಉತ್ಸಾಹದಿಂದ ಈ ಗಾರ್ಮೆಂಟ್ ಅಂದರೆ ಒಂದು ಫ್ಯಾಷನ್ ಇದು ಬರುತ್ತೆ, ಆ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ಲಿ ಕೇರಳದಲ್ಲಿ. ನಮಗೆ ಆಲ್ಮೋಸ್ಟ್ ಆಲ್ ಇದು ಎಫೆಕ್ಟ್ ಆಗಿದ್ದಂಗೆ. ಆ ಉಳಿದಿದ್ದು 30% ಪ್ಯಾಂಟು ನಾವು ಬೇರೆ ಸ್ಟೇಟ್ಗಳಿಗೆ ನಾವು ಏನನ್ನ ಸಪ್ಲೈ ಮಾಡಬೇಕಂತ ಆಲೋಚನೆ ಇದೆ. ಬಟ್ ಸಂದರ್ಭದಲ್ಲಿ ಜನ ಏನು ಬರೀ ಲಾಸಕ್ಕೆ ಕೇಳ್ತಾರೆ, ಕಡಿಮೆ ಬೆಲೆಗೆ ಕೇಳ್ತಾರೆ. ಆ ಕಡಿಮೆ ಬೆಲೆಗೆ ಕೊಡೋದಂದರೆ ನಮಗೆ ಲೇಬರ್ಗೂ ಪೇಮೆಂಟು ಸಂಬಳ ಕೊಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ ಅಂದರೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಬೇರೆ ರಾಜ್ಯಗಳ ಜೊತೆ ಮಾತಾಡಿ ನಮ್ಮ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಬೇರೆ ರಾಜ್ಯಕ್ಕೆ ಅಂತ? ಕೇರಳ ಹೊರತಾಗಿ ಇವಾಗ ಒಂದು ಈ ಒಳ್ಳೆ ಇವು ಹಬ್ಬಗಳು ಸಂದರ್ಭ ಭಾಳ ಸ್ಟಾಕ್ ಇದೆ. ಒಂದೊಂದು ಮ್ಯಾನುಫ್ಯಾಕ್ಚರರ್ ಹತ್ರ ಒಂದು 20-30 ಸಾವಿರ, ಆ ಥರ ಒಂದು 2,000 ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಸರ್ಕಾರಕ್ಕೂ ನಾವು ಕೂಡ ಒತ್ತಡ ಮಾಡ್ತಾಯಿದ್ದೀವಿ, ಲೆಟರ್ ಕೂಡ ಬರಿತಾ ಇದ್ದೀವಿ ನಾವು. ನಮ್ಮ ಅಸೋಸಿಯೇಷನ್ಸ್ ಇದ್ದಾವೆ, ಬಳ್ಳಾರಿ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ವಾಷಿಂಗ್ ಇಂಡಸ್ಟ್ರಿ ಅಧ್ಯಕ್ಷರಾಗಿ ನಾನು ಇದ್ದೀನಿ. ಎಲ್ಲರೂ ಒಬ್ಬೊಬ್ಬರು ಸಮಾವೇಶ ಮಾಡ್ಕೊತಾ ಇದ್ವಿ. ಬಟ್ ನೋಡಬೇಕಾಗತ್ತೆ ಏನು ಮುಂದೆ ಸರ್ಕಾರ ನಮಗೆ ಯಾವ ಥರ ಅನುಕೂಲ ಮಾಡಿರ್ತಾರೆ. ಇದಿಷ್ಟು ಜೀನ್ಸ್ ಉದ್ಯಮಿದಾರರ ಮಾತು. ಅಂದರೆ ಕೇರಳ ಸಮಸ್ಯೆಯಿಂದ ನಿಜಕ್ಕೂ ನಮಗೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿಂದ ಜೀನ್ಸ್ ಉದ್ಯಮ ನೆಲಕಚ್ಚುತ್ತಾ ಇದೆ. ಅನೇಕ ಜೀನ್ಸ್ ಉದ್ಯಮಿದಾರರು ಉದ್ಯಮವನ್ನೇ ಬಿಡ್ತಕ್ಕಂಥ ಸನ್ನಿವೇಶವಿದೆ. ಇಂತಹ ಸಂದರ್ಭದಲ್ಲಿ ಈಗ ಕೇರಳದಲ್ಲಿ ಆಗ್ತಾ ಇರತಕ್ಕಂಥ ಸಾಕಷ್ಟು ಮಳೆ ಮತ್ತು ಭೂಕುಸಿದಂಥ ಪ್ರಕರಣಗಳಿಂದಾಗಿ ನಮ್ಮ ಜೀನ್ಸ್ ಉದ್ಯಮಕ್ಕೆ ಒಂದಷ್ಟು ಹೊಡೆತ ಬೀಳ್ತಾ ಇದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನು ಮಾಡಬೇಕು. ಹೊರ ರಾಜ್ಯಗಳಿಗೆ ಇಲ್ಲಿ ಉಳಿದಿರ್ತಕ್ಕಂಥ ಸ್ಟಾಕನ್ನು ಕಳಿಸೋದಕ್ಕೆ ಅಲ್ಲಿನ ಸರ್ಕಾರಗಳ ಜೊತೆ ಮಾತನಾಡಿಬಿಟ್ಟು ನಮಗೆ ಒಂದಷ್ಟು ರಿಯಾಯಿತಿ ದರದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೇರಳದಿಂದ ನಮಗೆ ಸಮಸ್ಯೆ ಅಂದರೆ ಅಲ್ಲಿ ಭೂಕುಸಿತ ಆಗಿರೋದ್ರಿಂದ ಪ್ರಾಬ್ಲಮ್ ಏನಂದರೆ, ನಮಗೆ ಕೇರಳ ಇಲ್ಲಿಂದ ಬಳ್ಳಾರಿಯಿಂದ ಟೋಟಲ್ 25-30% ಗಾರ್ಮೆಂಟ್ ಕೇರಳಕ್ಕೆ ಹೋಗ್ತಾಯಿತ್ತು. ಸೊ ಇವಾಗ ಅಲ್ಲಾಗಿರೋ ಪ್ರಾಬ್ಲಮಿಂದ ಆ 20-25% ಗಾರ್ಮೆಂಟು ಪರಿಸ್ಥಿತಿಯಲ್ಲಿ ತೊಗೊಳೋದು ಜನನೇ ಇಲ್ಲ. ಸೇಲ್ ಆಗೋ ಮೂಮೆಂಟು ಕಾಣ್ತಾ ಇಲ್ಲ, ಯಾರು ಕಸ್ಟಮರು ಬರ್ತಾ ಇಲ್ಲ, ತೊಗೊತಾ ಇಲ್ಲ ಅದರಿಂದ.
ಸೊ ಅದೊಂದು ಪ್ರಾಬ್ಲಮ್ ಇದೆ ಕೇರಳದಿಂದನೇ. ಬೇರೆ ಏಜೆನ್ಸಿ ಥ್ರೂಯಿಂದ ಸೇಲ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಈಗ ಸರ್ಕಾರಕ್ಕೆ ಕೇಳಿ ಅಂದರೆ ಏಜೆನ್ಸಿನ ಬಂದಿಲ್ಲ ಅಂದರೆ, ತೊಗೊಂಡಿಲ್ಲ ಅಂದರೆ ಆ ಸ್ಟಾಕ್ ನಮ್ಮ ಹತ್ರನೇ ಉಳ್ಕೊಳುತ್ತೆ. ಆ ಸ್ಟಾಕ್ ನಮ್ಮ ಹತ್ರ ಉಳ್ಕೊಂಡಾಗ ಆಲ್ಟರ್ನೇಟಿವ್ ಅಲ್ಲಿರೋ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ ಆಗೋ ಪರಿಸ್ಥಿತಿ ಕಾಣ್ತಾ ಇಲ್ಲ. ಅದರಿಂದ ನಾವು ಬೇರೆ ಸ್ಟೇಟಿಗೆ ಕಳಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಮ್ಮ ಸರ್ಕಾರಗಳು ಅದ್ರ ಬಗ್ಗೆ ಮಾತಾಡಿ ಏನೋ ಸಬ್ಸಿಡಿ ಕೊಟ್ಟು ಮಾತಾಡೋ ಥರ ಇದ್ದರೆ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ಕೊಬೋದು ಸರ್ಕಾರದ ಕಡೆಯಿಂದ. ಅದು ಬಿಟ್ಟಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ನಮ್ಮ ಕಸ್ಟಮರೇ ನಮ್ಮ ತೊಗೊತಾರೆ, ಅವ್ರು ಕಡಿಮೆ ರೇಟಿಗೆ ಕೇಳ್ತಾರೆ. ಸೊ ಆಲ್ರೆಡಿ ಅವ್ರು ನಮ್ಮ ಕಸ್ಟಮರ್ ನಮ್ಮ ಹತ್ರ ತೊಗೊಂಡಿರ್ತಾರೆ ಸ್ಟಾಕ್, ಅವ್ರದ್ದು ಮಂತ್ಲಿ ತೊಗೊತಾ ಇರ್ತಾರೆ. ಸಮಸ್ಯೆ ಅಂದರೆ ಸ್ಟಾಕ್ ಅಂದರೆ ನಾವು ಆಗಿರುತ್ತೆ, ಅದರಿಂದ ಫ್ಯಾಕ್ಟ್ರಿಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫ್ಯಾಕ್ಟ್ರಿಲಿರೋ ವರ್ಕರ್ಗೆ ಸಂಬಳ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಎಕ್ಸ್ಟ್ರಾ ಅಮೌಂಟ್ ಆ್ಯಡ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಸೊ ಸಾಲ ಮಾಡಬೇಕಾಗತ್ತೆ. ಸಾಲ ಮಾಡಬೇಕಾದ್ರೆ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಸ್ಟಾಕ್ ನಮ್ಮ ಹತ್ರ ಇರುತ್ತೆ, ನಮ್ಗೆ ಬಿಸ್ನೆಸ್ ಆದರೆ ಆ ಅಮೌಂಟಲ್ಲಿ ನಾವು ಟರ್ನ್ ಓವರ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಟರ್ನ್ ಓವರ್ ಆದರೆ ನಮಗೇನು ಪ್ರಾಬ್ಲಮ್ ಇರಲ್ಲ. ಸೊ ಅದರಿಂದ ಇನ್ವೆಸ್ಟ್ಮೆಂಟ್ ಆಗಿ ಹಂಗೆ ಇರುತ್ತೆ. ಸರಿ ಭರತ್, ಇಲ್ಲಿ ಎಲ್ಲ ಫ್ರೆಂಡ್ಸೇ ನೋಡಿ, ಯಾರು ಟೀಮ್ ಅಂದರೆ ಎಲ್ಲ ಒಂದೇ, ಎಲ್ಲ ಚಾನಲ್ ಎಲ್ಲ ಒಂದೇ.
ಹಾಂ ವ್ಯಾಪಾರ